ಪಕ್ಕದ ಮನೆಯವ್ರ ಮದುವೆಗೆ ನಾನು ನನ್ನ ಮಗಳು ಫುಲ್ ರೆಡಿಯಾಗಿಬಿಟ್ಟು ಹೊರಟ್ವಿ. ಮಂಟಪ ಹತ್ರನೇ ಇದೆ ಅಂದ್ಕೊಂಡು ನಡ್ಕೊಂಡು ಹೋಗೋಕೆ ಶುರು ಮಾಡಿದ್ವಿ. ಇವಳು ನೋಡಿದ್ರೆ 4 ಹೆಜ್ಜೆ ಇಟ್ಟ ಮೇಲೆ ಎತ್ಕೊ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವಳನ್ನೆಲ್ಲಾದರೂ ಎತ್ಕೊಂಡಿಲ್ಲ ಅಂದರೆ ರಸ್ತೆ ಮೇಲೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಉರುಳು ಸೇವೆನೂ ಮಾಡ್ತಾಳೆ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದ ಮೇಲೆ ಅವಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕೊನೆಗೆ ನಮ್ಮಿಬ್ಬರಿಗೂ ನಡೆಯೋಕ್ಕಾಗದೆ ನಮ್ಮೂರವ್ರ ಹತ್ರ ಡ್ರಾಪ್ ತಗೊಂಡು ಅಂತೂ ಇಂತೂ ಮದುವೆ ಮನೆಗೆ ಮುಟ್ಟಿದ್ವಿ. ಎಂಟ್ರಿ ಆಗ್ತಿದ್ದಂಗೆ ನಮ್ಮ ರಿಲೇಟಿವ್ ಸಿಕ್ಕಿದ್ರು. ಅವ್ರ ಜೊತೆ ಫೋಟೋ ವೀಡಿಯೋ ತೆಕ್ಕೊಂಡು ಬಂದು ಕೂತ್ಕೊಂಡ್ವಿ. ಫಂಕ್ಷನ್ ಅಂದಮೇಲೆ ಫ್ಯಾಮಿಲಿಯವರೆಲ್ಲ ಬಂದಿರ್ತಾರೆ. ಅವ್ರ ಜೊತೆ ಫೋಟೋ ವೀಡಿಯೋಗಳನ್ನು ತೆಗೆದುಕೊಳ್ಳೋದ್ರೊಳಗಡೆ ಟೈಮ್ ಆಗುತ್ತೆ. ಅಷ್ಟರಲ್ಲಿ ನನ್ನ ಮಗಳಿಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಳನ್ನು ಮಲಗಿಸಿ ಊಟಕ್ಕೆ ನನ್ನ ಚಿಕ್ಕಪ್ಪನ ಮಗನ ಜೊತೆ ಹೋದೆ. ಇವನು ನನ್ನ ಪುಟಾಣಿ ತಮ್ಮ. ನನ್ನ ಮಗಳಿಗೆ ಚಿಕ್ಕ ಮಾವ ಆಗಬೇಕು. ನಾನು ಫೋಟೋ ತೊಗೊಳಕ್ಕೆ ಹೋದರೆ ಒಳ್ಳೆ ಪೋಸ್ ಕೊಡ್ತಾ ಇದ್ದಾನೆ. ಮದುವೆ ಎಲ್ಲ ಮುಗ್ದಾದ್ಮೇಲೆ ನನ್ನ ಕಸಿನ್ ಕರ್ಕೊಂಡು ಮನೆಗೆ ಬಂದ್ವಿ. ಅವನಿಗಂತೂ ನನ್ನ ಮಗಳ ಜೊತೆ ಆಟ ಆಡೋಕ್ಕೆ ಖುಷಿ ಆಗ್ತಾ ಇದ್ದಿತ್ತು. ಬಿಟ್ಟೋಗೋಕ್ಕೆ ಮನಸ್ಸಿರಲಿಲ್ಲ. ಆದರೂ ಅವರಿಗೆ